ಕಲಬುರಗಿಯಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಬ್ಯಾನರ್ ವಿವಾದ. ವೀರಶೈವ ಸಮುದಾಯದಿಂದ ಬೃಹತ್ ಪ್ರತಿಭಟನೆ. ಕಲಬುರಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯ ನಿಮಿತ್ತ ಹಾಕಲಾಗಿದ್ದ ಬ್ಯಾನರ್ಗಳನ್ನು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತೆಗೆಯಲು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಇದನ್ನ ಖಂಡಿಸಿ ವೀರಶೈವ ಸಮುದಾಯ ಇಂದು ಮಧ್ಯಾಹ್ನ ಜಗತ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತು. ಶೈನ್ ಗೊತ್ತಿಲ್ರಿ, ಹೋಗಿದ್ದೇವಲ್ರಿ ಬೀದರ್ಕ. ಅದೇ ರೀ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವೀರಶೈವ ಸಮುದಾಯದ ಮುಖಂಡರು, ಇದೇ ನಗರದಲ್ಲಿ ಬೇರೆ ಸಮುದಾಯಗಳ ಗುರುಗಳ ಜಯಂತಿಗಳು ಆಚರಿಸಲಾಗುತ್ತದೆ, ಬ್ಯಾನರ್ಗಳಿಗೆ ತೊಂದರೆ ಇಲ್ಲ, ಆದರೆ ಈಗ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗಿದೆ. ಇದು ಮಹಾನಗರ ಪಾಲಿಕೆಯ ಪಕ್ಷಪಾತದ ನಿಲುವನ್ನ ತೋರಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೌರ್ಮೆಂಟ್ ಹೇಳಿದ ಪರವಾಗಿ ಎಲ್ಲರದು ನಾವು ಬ್ಯಾನರ್ ಹಾಕಿದ್ದೀವಿ. ಜಗದ್ಗುರುಗಳದು, ರೇಣುಕಾಚಾರ್ಯರದು ಮತ್ತು ಜಗದ್ಗುರುಗಳು ಕೇದಾರಪ್ಪ ಅವ್ರದ್ದು ನಮ್ಮ ಎಲ್ಲ ಕಮಿಟಿ ಕಡೆ ಹಾಕಿದ್ದೀವಿ. ಇವರು ಒಂದು ಬರ್ತ್ಡೇದು ಒಂದು ಫೋಟೋಗಳು ವರ್ಷನಗಟ್ಟಲೆ ಇಡ್ತಾರೆ. ಅವ್ರಿಗೆ ಕಣ್ಣಾಗ ಕಾಣಲ್ಲ, ಕಿವಿಯಾಗ ಕೇಳಲ್ಲ. ಅವ್ರ ಕಣ್ಣಾಗ ಏನು ಇಟ್ಕೊಂಡಿರ್ತಾರೆ. ಅವರು ಒಂದು ಬರ್ತ್ಡೇದು ಇಡ್ತಾರೆ. ನಮ್ಮದು ರೇಣುಕಾಚಾರ್ಯ ಜಗದ್ಗುರುಗಳದು ಎಲ್ಲರಿಗೂ ಎಲ್ಲ ಧರ್ಮಕ್ಕೆ ಬೇಕಾದರು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಯಾರು ಹೇಳಿದಾರ? ಪ್ರಥಮವಾಗಿ ಹೇಳಿದಾರೆ ಜಗದ್ಗುರು ಆದಿ ಜಗದ್ಗುರು ರೇಣುಕಾಚಾರ್ಯರು. ಇದಕ್ಕೆ ಬಿಟ್ಟು ಮತ್ತೆ ಇತಿಹಾಸ ತೆಗೀರಿ. ಯಾರೇ ಹೇಳಿದಾರ ಇತಿಹಾಸ ತೆಗೀರಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ ಯಾರೇ ಹೇಳಿದಾರೆ ಅಂದ್ರೆ ತೆಗೀರಿ, ಇತಿಹಾಸ ತೆಗೀರಿ. ಅಂತವ್ರದ್ದು ಫೋಟೋ ಕಿತ್ತಾಗಿರಲ್ಲ. ಕಾರ್ಪೊರೇಷನ್ ಕಮಿಷನರ್ ಬರ ಈ ವರ್ಷ ಅಟ್ಲೆ ಜಯಂತಿ ಅಟ್ಲೆ ನಿಮಗೆ ಏನಾಗುತ್ತದೆ ನೋಡೋರು, ನಿಮ್ಮ ಸರ್ಕಾರಕ್ಕೆ ನಿಮಗೆ ಏನಾಗುತ್ತದೆ ಆ ಜಗದ್ಗುರು ಹಾನಿ ಮಾಡಿ ಹೇಳ್ತೀನಿ. ನಿಮಗೆ ಕಷ್ಟ ಬರುತ್ತದೆ. ಅವರು ಬರ್ಕೊಡ್ಬೇಕು, ಆದೇಶ ಕೊಡಬೇಕು. ನಮಗೆ ನಾವು ಇಲ್ಲಿಂದ ಈ ಒಂದು ಪ್ರತಿಭಟನೆಯನ್ನು ಮುಗಿಸ್ತೀವಿ. ಅಲ್ಲಿವರೆಗೂ ನಾವು ಹೋರಾಟವನ್ನು ಇಲ್ಲಿ ನಿಲ್ಲಿಸೋದಿಲ್ಲ ಅಂತ ಹೇಳಿ ಒಂದು ಬರ್ತ್ಡೇ ಇಡ್ತಾರ. ಪ್ರತಿಭಟನೆಯ ಭಾಗವಾಗಿ ಮಾನವ ಸರಪಳಿ ನಿರ್ಮಿಸಲಾಗಿದ್ದು, ಇದರಿಂದ ಮುಖ್ಯ ರಸ್ತೆಗಳು ಟ್ರಾಫಿಕ್ ಜಾಮ್ ಆಗಿ ಸಾರ್ವಜನಿಕರು ಅನಾನುಕೂಲ ಅನುಭವಿಸಿದ್ರು. ತೀವ್ರ ಬೇಸರ ವ್ಯಕ್ತಪಡಿಸಿದ ಸ್ಥಳೀಯರು ಬೇರೆ ದಾರಿಗಳ ಮೂಲಕ ಸಂಚಾರ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು. ಲಿಂಗಾಯತ ಸಮುದಾಯದ ಮುಖಂಡರು ಪಾಲಿಕೆಯ ಈ ಕ್ರಮವನ್ನ ಖಂಡಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಪುನರಾವೃತ್ತಿಯಾಗಬಾರದು ಎಂದು ಎಚ್ಚರಿಕೆ ನೀಡಿದ್ರು. ನಗರದ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಹಾಜರಿದ್ದು ಭದ್ರತೆ ಕಾಪಾಡಲು ಸೂಕ್ತ ಕ್ರಮ ಕೈಗೊಂಡರು.